ಮಳೆಗಾಲದಲ್ಲಿ ಸಂಜೆ ಹೊತ್ತಿನಲ್ಲಿ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇವತ್ತಿನ ನಮ್ಮ ರೆಸಿಪಿ ಕ್ರಿಸ್ಪಿ ಬಿಸಿ ಬಿಸಿಯಾದಂತಹ ಚಟ್ಟಂಬಡೆ. ಚಟ್ಟಂಬಡೆ ಮಾಡಲಿಕ್ಕೆ 2 ಕಪ್ಪಿನಷ್ಟು ಕಡಲೆಬೇಳೆ ತಗೊಂಡಿದ್ದೇವೆ. ಇದನ್ನು 3 ರಿಂದ 4 ಗಂಟೆಗಳಷ್ಟು ಹೊತ್ತು ನೆನೆಸಬೇಕು. ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು. 3 ರಿಂದ 4 ಸತಿ ಇದನ್ನು ನೀರಲ್ಲಿ ತೊಳೆದು ಆಮೇಲೆ ನೆನೆ ಹಾಕಕ್ಕೆ ಇಟ್ಟರೆ ಆಯಿತು. ಈಗ ಕೊರಲಿಕ್ಕೆ ನೀರುಳ್ಳಿ, ಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ ತಗೊಂಡಿದ್ದೇವೆ. ನೋಡಿ, ಈಗ ಕಡಲೆಬೇಳೆ ಒಳ್ಳೆ ರೀತಿಯಲ್ಲಿ ನೆಂದಿದೆ. 3 ಗಂಟೆ ಆಯಿತು. ನೆನೆಸಿದ ಕಡಲೆಬೇಳೆಯನ್ನು ನೀರು ಹಾಕದೆ ತರಿತರಿಯಾಗಿ ರುಬ್ಬಬೇಕು. ನೋಡಿ, ಈ ರೀತಿಯಾಗಿ ತರಿತರಿಯಾಗಿ ಬರಬೇಕು. ಈಗ ಈ ರುಬ್ಬಿದ ಮಿಶ್ರಣವನ್ನು ಆಗ ಕಟ್ ಮಾಡಿಟ್ಟಂತಹ ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೇವಿನ ಸೊಪ್ಪಿಗೆ ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇವೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಸೇರಿಸಬಹುದು. ಮೊದಲಿಗೆ ಈ ರೀತಿ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಡುವ. ಮತ್ತೆ ಎಣ್ಣೆ ಕಾದ ನಂತರ ಚಟ್ಟೆ ಮಾಡಿ ಬಿಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಹೀಗೆ ಒತ್ತಿಕೊಂಡು ಎಣ್ಣೆಗೆ ಬಿಡಬೇಕು. ನೋಡಿ, ಇದೀಗ ಆಗಿದೆ. ಬಿಸಿ ಬಿಸಿ ಮಸಾಲೆ ವಡೆ ಅಥವಾ ಚಟ್ಟಂಬಡೆ ರೆಡಿಯಾಗಿದೆ. ಒಳ್ಳೆ ಘಮ ಘಮ ಅಂತಿದೆ. ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಗರಿಗರಿಯಾದ ಬಿಸಿ ಬಿಸಿಯಾದ ಚಟ್ಟಂಬಡೆ ಮಳೆಗಾಲದಲ್ಲಿ ಒಂದು ಬೆಸ್ಟ್ ಫುಡ್ ಅಂತೇಳಿ ಹೇಳ್ಬೋದು. ನಮ್ಮ ಮನೆಗೆ ಇವತ್ತು ನೆಂಟರು ಬಂದಿದ್ದಾರೆ. ಹೇಗಾಗಿದೆ ಚಟ್ಟಂಬಡೆ? ಒಳ್ಳೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ಸುದ್ದಿ ಹಿಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.